ನಮ್ಮೊಟ್ಟಿಗೆ ಅಪ್ಪು ಅಭಿಮಾನಿ ಒಬ್ಬರು ಅಪ್ಪಟ ಅಭಿಮಾನಿ ಇದ್ದಾರೆ. ಸೊ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಅಪ್ಪು ಅವರ ಪುಣ್ಯಸ್ಮರಣೆ ಹಿನ್ನೆಲೆ ಅಥವಾ ಹುಟ್ಟುಹಬ್ಬ ಹಿನ್ನೆಲೆ ವಿಶೇಷವಾದಂಥ ಒಂದು ಗಿಫ್ಟನ್ನು ತಂದುಬಿಟ್ಟು ಅಪ್ಪು ಅವರಿಗೆ ಸಮರ್ಪಿಸಿ ಒಂದು ರೀತಿ ಭಾವುಕರಾಗ್ತಾರೆ. ಸೊ ಅವರೇ ಇದ್ದಾರೆ, ಮಾತಾಡಿಸ್ತೀನಿ. ಸುಮಿತ್ರ ಬಾಯಿ ಅಂತೇಳಿ. ಅಮ್ಮ ನಮಸ್ತೆ. ನಮಸ್ತೆನಪ್ಪ. ಪ್ರತಿ ವರ್ಷ ಅಪ್ಪು ಅವರಿಗೆ ಕಡಲೆಪುರಿ ಹಾರ ತರ್ತೀರಾ. ಸೊ ವಿಶೇಷವಾಗಿ ಅಭಿಮಾನ ಮೆರೀತೀರಾ. ಸೊ ಈ ವಯಸ್ಸಲ್ಲೂ ಕೂಡ ಅಪ್ಪು ಅವರು ಇಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ಇವಾಗ ಮಾಡ್ಕೊಂಬಂದೆ. ಒಳಗಡೆ ಬೈತಾರೆ ಅಂತಂದರೆ ಹಾರ ಅಂದರು. ಬೈಕೊಳ್ಳಿ, ನಾನು ಹೋಗಿ ಹಾಕೇ ಬರ್ತೀನಿ ಅಂತ ಬಂದಿದ್ದೀನಪ್ಪ. ಎಷ್ಟು ದಿವಸ ತಗೋತೀರಾ ಈ ಹಾರವನ್ನು ರೆಡಿ ಮಾಡಿ? ಹೇಳೋಕ್ಕಾಗಲ್ಲ. ತಗೋ, ಈ ನಂಬರ್ಗೆ ಕಳಿಸ್ರಿ. ಎಷ್ಟು ದಿವಸ ತಗೋತೀರಾ ಈ ಹಾರ ರೆಡಿ ಮಾಡಲಿಕ್ಕೆ? ಎಷ್ಟು ಟೈಮ್? ತುಂಬ ನೋವು. ಒಂದು ತಿಂಗಳಿಂದ ಮಾಡ್ತಾಯಿದ್ದು 4 ಹಾರ. 4 ಒಂದು ಕುರುಬ್ರಳ್ಳಿ ಕಳಿಸಿದ್ದೀನಿ. ಇವಾಗ ಇಲ್ಲಿ ತೊಗೊಂಬಂದಿದ್ದೀನಿ. ಇನ್ನೊಂದು ಎಲ್ಲೋ ಹಾಕ್ತೀನಿ ಅಂದರು. ಅಪ್ಪು ಅವರು ಅಂದರೆ ಯಾಕೆ ಇಷ್ಟು ನಿಮಗೆ ಅಭಿಮಾನ? ಅವತ್ತಿಂದನೂ ಅಪ್ಪು ಅಂದರೆ ಇಷ್ಟನೇ. ಅಪ್ಪು ಪಿಕ್ಚರ್ ಬಂದುಬಿಟ್ರೆ ಕದಲೋದೇ ಇಲ್ಲ ಟಿ ವಿ ಮುಂದೆಯಿಂದ. ಪ್ರತಿ ವರ್ಷ ಅಪ್ಪು ಅವ್ರಿಗೆ ಇದೇ ರೀತಿ ಹಾರ ತರ್ತೀರಾ. ಸೊ ಅಪ್ಪು ಅವ್ರದ ಯಾವ ಸಿನಿಮಾ ನಿಮಗೆ ತುಂಬ ಕಾಡುತ್ತೆ? ಎಲ್ಲ ಸಿನಿಮಾಗಳು ಒಂದು ಅಲ್ಲೋದಲ್ಲ. ರಾಜ್ಕುಮಾರ್ದು ಅಪ್ಪುದು ಎಲ್ಲ ಪಿಕ್ಚರ್ಗಳು ನಾವು ನೋಡೋದು. ಅಪ್ಪು ಅವ್ರು ಇದ್ದಾಗ ಏನಾದರೂ ಮಾತನಾಡಿಸಿದ್ರಾ ಅಥವಾ ನಿಮ್ಮ ಒಟ್ಟಿಗೆ ಏನೋ ಹೇಳ್ತಾರೆ? ಮನೆಗೆ ಸೀರೆಗಳೆಲ್ಲ ಕೊಟ್ಟವ್ರೆ. 2,000 ರೂಪಾಯಿ ನೋಟೇ ಕೊಟ್ಟವ್ರೆ. ಇವಾಗ ಅಶ್ವಿನಿ ಇವಾಗ ಹೋಗೋದೇ ಇಲ್ಲ ಮನೆಗೆ. ಯಾಕೆ ಹೋಗ್ತಾ ಇಲ್ಲ? ಬೇಡ. ಅಪ್ಪು ಅವ್ರು ಇದ್ದಿದ್ರೆ ನಿಮ್ಮನ್ನು ಒಂದು ರೀತಿ ತಾಯಿ ಅಂತಲೇ ಅನ್ಕೊಂಡಿದ್ರು ಅವ್ರು. ನಿಜಕ್ಕೂ ಖುಷಿ ಆಗುತ್ತೆ. ಸೊ ನಿಮ್ಮನ್ನು ಆರೈಕೆ ಮಾಡೋದು, ನಿಮ್ಮನ್ನು ಪ್ರೀತಿಯಿಂದ ಮಾತನಾಡೋದು. ಇದು ಅಂಗಡಿ ಐತೆ ಕೆ ಇ ಟೆಂಪಲಲ್ಲಿ. ನಮ್ಮ ಹಳೆಯ ಕೈಕಾಲು ರಿಪೇರಿ ಮಾಡ್ತಾರೆ. ಅಲ್ಲಿ ಅಂಗಡಿ ಐತೆ. ಅಲ್ಲಿ ಅಂಗಡಿ ಇಟ್ಟಿದ್ದೀವಿ. ಬಡವರು. ಅದಕ್ಕೆ ರಾಜ್ಕುಮಾರ್ಗೆ ಇವನು ಪುನೀತ್ ತೋರ್ಸಾನಂತ ಫೋಟೋ ಹಿಡ್ದೆ ಅಷ್ಟೊತ್ತಿಗೆ ಅವನೇ ಸತ್ತದ. ಏನೋ ಸಹಾಯ ಮಾಡಿರೋನು ಸತ್ತೋದ. ಇನ್ನೇನು ಮಾತಾಡ್ತೀಯ? ಇನ್ಯಾರು ಅಂಥವ್ರು ಇಲ್ಲ. ಹಾರ ತರ್ತೀರಲ್ವಾ, ಈ ಪ್ರತಿ ವರ್ಷ ತಂದಾಗ ಅವ್ರ ಕುಟುಂಬದವ್ರು ಏನಾದ್ರು ಹೇಳ್ತಾರ? ಶಿವಣ್ಣ ಅವ್ರು ಏನಾದ್ರು ನೋಡಿದಾರ ಈ ಹಾರನ? ಏನಾದ್ರು ಹೇಳ್ತಾರೆ? ಹಾಕಲ್ವ ಅವರು ಕೂತ್ಕೊಂಡು? ಏನು ಅಲ್ಲ, ಅವರಿಗೆ ಕಡಲೆಪುರಿ ಹಾರನೇ ಹಾಕಬೇಕು ಅಂತ ಯಾಕೆ ನಿಮಗೆ ಅನಿಸ್ತಾ? ನಾವು ಹೆಣ್ಮಕ್ಳಿಗೆ ನಾವು ಕಡಲೆಪುರಿ ಹಾರ ಹಾಕ್ತೀವಿ ಹೋಳಿ ಹಬ್ಬದಲ್ಲಿ. ನಾನು ಹಾಕ್ಕೊಂಡಿದ್ದೀನಿ. ಒಂದು ವರ್ಷ ಮಾಡ್ದೆ ರಾಜ್ಕುಮಾರ್ ಸತ್ತೋಗ್ಬಿಟ್ಟ ಹೋಳಿ ಹಬ್ಬದಲ್ಲಿ. ಅವು ನಮ್ಮ ಹುಡುಗರು ಉಗಾದಿಗೆ ಬಂದಿದ್ದು ಆ ಹಾರ ತಂದು ಇಲ್ಲಿ ಮಣ್ಣಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಆವಾಗಲಿಂದ 1 ವರ್ಷನೂ ನಾವು ತಪ್ಪಿಸಿಲ್ಲ. ಅವ್ನು ಸತ್ತೋದ. ಆಮೇಲೆ ಪಾರ್ವತಮ್ಮ ಸತ್ತೋದ್ರು. ಅವಳು ತೊಗೊಂಬಂದು ಹಾಕ್ತಿದ್ದೆ. ಅಂಬರೀಷ್ ಅವ್ರಿಗೂ ತಂದು ಹಾಕ್ತಿದ್ದೆ. ಅವ್ನಿಗೆ ಬರೋ ತಿಂಗಳಂತೆ ಅವ್ರದ್ದು. ಅಲ್ಲ, ಅವ್ರಿಗೂ ತೊಗೊಂಬಂದು 4 ಹಾರ ಪೋಣಿಸಿದ್ದೆ. ಇವಾಗ ಇವರು ಬರೋ ತಿಂಗಳು ಅಂದರು. ಅದಕ್ಕೆ ಕುರುಬ್ರಳ್ಳಿ ಕಳಿಸ್ಬಿಟ್ಟೆ. ಒಂದು ಹಾರ ನನ್ನ ಮಗನ ಕೈನಲ್ಲಿ, ಇನ್ನೊಂದು ಹಾರ ಎಲ್ಲೋ ಹಾಕ್ತೀನಿ ಅಂದರು. ಅಲ್ಲಿ ಕೊಟ್ಟು ಕಳಿಸ್ಬಿಟ್ಟೆ. ಇಲ್ಲಿ 2 ಹಾರ ತಂದೆ. ರಾಜ್ಕುಮಾರ್ ಒಂದು, ಪುನೀತ್ಗೊಂದು ಅಂತ ತೊಗೊಂಬಂದೆ. ನಿಜಕ್ಕೂ ಅಪ್ಪ ಅವ್ರನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಿದ್ದೀರಾ? ಸೊ ಅವ್ರು ಇರಬೇಕಿತ್ತು ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನಾವು ಒಂದು ದಿವಸ ಹೋಗೋದೆ. ಇರೋದು ಯಾರು ಹೇಳು? ಯಾರು ಇರ್ತಾರೆ? ಯಾರೂ ಇರಲ್ಲ. ಇರೋವರೆಗೂ ಹೆಸ್ರು ತಗೋಬೇಕು ಕಷ್ಟ. ಹೌದಾ ಇಲ್ಲೋ? ನಮ್ಮೂರಲ್ಲೂ ಎಷ್ಟೋ ಬೈತಾರೆ. ಸೊಂಟ ನೋವು ಅಂತೀಯ, ಅಲ್ಲಿ ನೋವು, ಇಲ್ಲಿ ನೋವು ಅಂತೀಯ, ಇದೆಲ್ಲ ಯಾಕೆ ಬೇಕು ಅಂತ. ನನ್ನ ಇಷ್ಟ. ಹೌದಾ ಇಲ್ಲೋ? ನನ್ನ ಇಷ್ಟಂತೆ ನಾನು ಹೋಗ್ತೀನಿ ಬರ್ತೀನಿ. ನೀವು ಹೇಳ್ತಾ ಇದ್ರಿ ಅಪ್ಪ ಅವ್ರನ್ನ ಮಗನ ಥರ ನೋಡ್ತಾ ಇದ್ದೆ, ಅವ್ರನ್ನ ನನ್ನ ತಾಯಿ ಥರ ನೋಡ್ತಾ ಇದ್ರು ಅಂತ. ಮನೆಗೂ ಕರ್ಕೊಂಡೋಗಿ ಸ್ಯಾರಿ ಕೊಟ್ಟರು ಅಂತ. ಏನು ಹೋಗಪ್ಪ, ಏನು ತೊಗೊಂಡು ಹೋಗೋದು ಏನೂ ಇಲ್ಲ. ಏನು ಬರ್ತದೆ ನಮ್ಮ ಹಿಂದೆ? ಬರ್ತದಾ? ಏನು ಬರಲ್ಲ. ಹೋಗು. ಅಪ್ಪ ಅವ್ರು ಅಂದರೆ ಎಷ್ಟು ಇಷ್ಟ ನಿಮಗೆ? ಸೊ ಅವ್ರ ಹತ್ರದಲ್ಲಿ ಮಾತಾಡಿದಾಗ ನಿಮ್ಗೆ ಏನಾದರೂ ಒಂದು ಹೇಳಿದ್ದು ನೆನಪಿದೆಯಾ? ಏನಾದರೂ ಒಂದು ಮಾತು ಹೇಳಿದ್ದು ನಿಮ್ಮ ಜೊತೆಗೆ ಮಾತಾಡುವಾಗ ಅಪ್ಪ ಅವರು ಏನು ಹೇಳಿ? ಫೋಟೋ ಹಿಡ್ಕೊಂಡಿದ್ದು. ಯಾರೋ ಫೋಟೋ ನೋಡೋವಾಗ ಎತ್ತಿಕೊಂಡ್ಬಿಟ್ರು ಆ ಫೋಟೋನ. ಮೊಮ್ಮಕ್ಕಳ ಜೊತೆಗೆ ಹಿಡಿದಿದ್ದು ಫೋಟೋ ಐತೆ ಇಲ್ಲಿ. ನನ್ನ ಮೊಮ್ಮಕ್ಕಳ ಜೊತೆಗೆ ಹಿಡಿದಿದ್ದು. ಪುನೀತು ಆಫೀಸ್ ತೊಗೊಂಡೋಗಿ ಆಫೀಸಲ್ಲಿ ತಿನ್ನಿಸಿ ಉಣಿಸಿ ಎಲ್ಲ ಮಾಡಿ ನಾನು ಅವನು ಫೋಟೋ ಹಿಡ್ದು. ನನ್ನ ಮೊಮ್ಮಕ್ಕಳಿಗೂ ಫೋಟೋ ಹಿಡ್ದ. ಯಾರು ಹಿಂಗೆ ನೋಡೋವಾಗ ಯಾರೋ ಎತ್ತಿಕೊಂಡ್ಬಿಟ್ರು ನನ್ನ ಫೋಟೋ. ನಾನು ಅವ್ನು ಹಿಡ್ದಿದ್ದು. ಏನು ಮಾಡ್ತೀಯ? ಅವ್ರಿಗೇನು ಬರುತ್ತೆ? ಏನು ಬರಲ್ಲ. ಫೋಟೋ ತೊಗೊಂಡು ಏನು ಮಾಡ್ತಾರೆ ಹೇಳು? ಏನು ಬರಲ್ಲ. ಅಪ್ಪ ಅವರ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಅವ್ರಿಗೆ ನಿಮ್ಮಂಥ ಹಿರಿಯರು ಏನು ಹೇಳ್ತೀರಾ? ಯಾಕಂದರೆ ನೀವು ಕೂಡ ಅಪ್ಪ ಅವರ ಅಪ್ಪಟ ಅಭಿಮಾನಿ. ಸೊ ನೀವು ಮಗನ ರೀತಿ ಕಾಣ್ತಾ ಇದ್ರಿ. ಹೌದು. ಏನು ಹೇಳ್ತೀಯ? ನನಗೆ ಅದೆಲ್ಲ ಹೇಳೋಕ್ಕೆ ಬರಲ್ಲ. ಆಯ್ತು, ಈಗ ಈ ಕಡಲೆಪುರಿ ಹಾರನ ಎಲ್ಲಿವರೆಗೂ ಹಾಕ್ತೀರಾ? ನೀವು ಇರೋವರೆಗೂ, ಕೊನೆ ದಿನಗಳವರೆಗೂ ನಾನು ಹಾಕ್ತೀನಿ. ನಾನು ಸತ್ತೋದ್ರೆ ಇಲ್ಲ. ಇದಿಷ್ಟು ಏನೋ ಅಪ್ಪ ಅವರ ಅಪ್ಪಟ ಅಭಿಮಾನಿಯವರ ಮಾತಾಗಿರುವಂಥದ್ದು. ಸುಮಿತ್ರ ಬಾಯಿ ಅನ್ನುವಂಥದ್ದು, ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ನಾನು ಅಪ್ಪ ಅವರಿಗೆ ಕಡಲೆಪುರಿ ಹಾರವನ್ನು ಹಾಕ್ತೇನೆ. ಸೊ ಅಪ್ಪ ಅವರು ನನಗೆ ಒಂದು ರೀತಿ ಮಗನ ರೀತಿ. ಯಾಕಂದರೆ ನನ್ನನ್ನು ಮನೆಗೆ ಕರೆದ್ಬಿಟ್ಟು ಹಬ್ಬಕ್ಕೆ ಸ್ಯಾರಿಯನ್ನು ಕೊಟ್ಟಿದ್ದರು. ಸೊ ನನ್ನನ್ನು ಪ್ರೀತಿಯಿಂದ ಕಂಡಿದ್ರು ಎನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಮ್ಮೊಟ್ಟಿಗೆ ಅಪ್ಪು ಅಭಿಮಾನಿ ಒಬ್ಬರು ಅಪ್ಪಟ ಅಭಿಮಾನಿ ಇದ್ದಾರೆ. ಸೊ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಅಪ್ಪು ಅವರ ಪುಣ್ಯಸ್ಮರಣೆ ಹಿನ್ನೆಲೆ ಅಥವಾ ಹುಟ್ಟುಹಬ್ಬ ಹಿನ್ನೆಲೆ ವಿಶೇಷವಾದಂಥ ಒಂದು ಗಿಫ್ಟನ್ನು ತಂದುಬಿಟ್ಟು ಅಪ್ಪು ಅವರಿಗೆ ಸಮರ್ಪಿಸಿ ಒಂದು ರೀತಿ ಭಾವುಕರಾಗ್ತಾರೆ. ಸೊ ಅವರೇ ಇದ್ದಾರೆ, ಮಾತಾಡಿಸ್ತೀನಿ. ಸುಮಿತ್ರ ಬಾಯಿ ಅಂತೇಳಿ. ಅಮ್ಮ ನಮಸ್ತೆ.
ನಮಸ್ತೆನಪ್ಪ. ಪ್ರತಿ ವರ್ಷ ಅಪ್ಪು ಅವ್ರಿಗೆ ಕಡಲೆಪುರಿ ಹಾರ ತರ್ತೀರಾ, ಸೊ ವಿಶೇಷವಾಗಿ ಅಭಿಮಾನ ಮೆರಿತೀರಾ. ಸೊ ಈ ವಯಸ್ಸಲ್ಲೂ ಕೂಡ ಅಪ್ಪು ಅವರು ಇರ್ತೀನೋ ಇಲ್ಲೋ ಅದು ಹೇಳೋಕ್ಕಾಗಲ್ಲ. ಅದಕ್ಕೆ ಇವಾಗ ಮಾಡ್ಕೊಂಬಂದೆ. ಒಳಗಡೆ ಬೈತಾರೆ ಅಂತಂದರೆ ಹಾರ ಅಂದರು. ಬೈಕೊಳ್ಳಿ, ನಾನು ಹೋಗಿ ಹಾಕೇ ಬರ್ತೀನಿ ಅಂತ ಬಂದಿದ್ದೀನಪ್ಪ. ಎಷ್ಟು ದಿವಸ ತಗೋತೀರಾ ಈ ಹಾರವನ್ನು ರೆಡಿ ಮಾಡಿ? ಹೇಳೋಕ್ಕಾಗಲ್ಲ. ತಗೋ, ಈ ನಂಬರ್ಗೆ ಕಳಿಸ್ರಿ. ಎಷ್ಟು ದಿವಸ ತಗೋತೀರಾ ಈ ಹಾರ ರೆಡಿ ಮಾಡಲಿಕ್ಕೆ? ಎಷ್ಟು ಟೈಮ್? ತುಂಬ ನೋವು. ಒಂದು ತಿಂಗಳಿಂದ ಮಾಡ್ತಾಯಿದ್ದು 4 ಹಾರ. 4 ಒಂದು ಕುರುಬ್ರಳ್ಳಿ ಕಳಿಸಿದ್ದೀನಿ. ಇವಾಗ ಇಲ್ಲಿ ತೊಗೊಂಬಂದಿದ್ದೀನಿ. ಇನ್ನೊಂದು ಎಲ್ಲೋ ಹಾಕ್ತೀನಿ ಅಂದರು. ಅಪ್ಪು ಅವರು ಅಂದರೆ ಯಾಕೆ ಇಷ್ಟು ನಿಮಗೆ ಅಭಿಮಾನ? ಅವತ್ತಿಂದನೂ ಅಪ್ಪು ಅಂದರೆ ಇಷ್ಟನೇ. ಅಪ್ಪು ಪಿಕ್ಚರ್ ಬಂದುಬಿಟ್ರೆ ಕದಲೋದೇ ಇಲ್ಲ ಟಿ ವಿ ಮುಂದೆಯಿಂದ. ಹೋಗು. ಪ್ರತಿ ವರ್ಷ ಅಪ್ಪು ಅವ್ರಿಗೆ ಇದೇ ರೀತಿ ಹಾರ ತರ್ತೀರಾ. ಸೊ ಅಪ್ಪು ಅವ್ರದ ಯಾವ ಸಿನಿಮಾ ನಿಮಗೆ ತುಂಬ ಕಾಡುತ್ತೆ? ಎಲ್ಲ ಸಿನಿಮಾಗಳು ಒಂದು ಅಲ್ಲೋದಲ್ಲ. ರಾಜ್ಕುಮಾರ್ದು ಅಪ್ಪುದು ಎಲ್ಲ ಪಿಕ್ಚರ್ಗಳು ನಾವು ನೋಡೋದು. ಅಪ್ಪು ಅವ್ರು ಇದ್ದಾಗ ಏನಾದರೂ ಮಾತನಾಡ್ಸಿದ್ರಾ ಅಥವಾ ನಿಮ್ಮ ಒಟ್ಟಿಗೆ ಏನೋ ಹೇಳ್ತಾರೆ? ಮನೆಗೆ ಸೀರೆಗಳೆಲ್ಲ ಕೊಟ್ಟವ್ರೆ. 2,000 ರೂಪಾಯಿ ನೋಟೇ ಕೊಟ್ಟವ್ರೆ. ಇವಾಗ ಅಶ್ವಿನಿ ಇವಾಗ ಹೋಗೋದೇ ಇಲ್ಲ ಮನೆಗೆ. ಯಾಕೆ ಹೋಗ್ತಾ ಇಲ್ಲ? ಬೇಡ. ಅಪ್ಪು ಅವ್ರು ಇದ್ದಿದ್ರೆ ನಿಮ್ಮನ್ನು ಒಂದು ರೀತಿ ತಾಯಿ ಅಂತಾನೆ ಅನ್ಕೊಂಡಿದ್ರು ಅವ್ರು. ನಿಜಕ್ಕೂ ಖುಷಿ ಆಗುತ್ತೆ. ಸೊ ನಿಮ್ಮನ್ನು ಆರೈಕೆ ಮಾಡೋದು, ನಿಮ್ಮನ್ನು ಪ್ರೀತಿಯಿಂದ ಮಾತನಾಡೋದು. ಇದು ಅಂಗಡಿ ಐತೆ ಕೆ ಇ ಟೆಂಪಲಲ್ಲಿ. ನಮ್ಮ ಹಳೆಯ ಕೈ ಕಾಲು ರಿಪೇರಿ ಮಾಡ್ತಾರೆ. ಅಲ್ಲಿ ಅಂಗಡಿ ಐತೆ. ಅಲ್ಲಿ ಅಂಗಡಿ ಇಟ್ಟಿದ್ದೀವಿ. ಬಡವರು. ಅದಕ್ಕೆ ರಾಜ್ಕುಮಾರ್ಗೆ ಇವನು ಪುನೀತ್ ತೋರ್ಸಾನಂತ ಫೋಟೋ ಹಿಡ್ದೆ ಅಷ್ಟೊತ್ತಿಗೆ ಅವನೇ ಸತ್ತದ. ಏನೋ ಸಹಾಯ ಮಾಡಿರೋನು ಸತ್ತೋದ. ಇನ್ನೇನು ಮಾತಾಡ್ತೀಯ? ಇನ್ಯಾರು ಅಂಥವ್ರು ಇಲ್ಲ. ಹಾರ ತರ್ತಿರಲ್ವಾ, ಈ ಪ್ರತಿ ವರ್ಷ ತಂದಾಗ ಅವ್ರ ಕುಟುಂಬದವ್ರು ಏನಾದ್ರು ಹೇಳ್ತಾರ? ಶಿವಣ್ಣ ಅವ್ರು ಏನಾದ್ರು ನೋಡಿದಾರ ಈ ಹಾರನ? ಏನಾದ್ರು ಹೇಳ್ತಾರೆ? ಹಾಕಲ್ವ ಅವರು ಕೂತ್ಕೊಂಡು? ಏನು ಅಲ್ಲ, ಅವರಿಗೆ ಕಡಲೆಪುರಿ ಹಾರನೇ ಹಾಕಬೇಕು ಅಂತ ಯಾಕೆ ನಿಮಗೆ ಅನಿಸ್ತಾ? ನಾವು ಹೆಣ್ಮಕ್ಳಿಗೆ ನಾವು ಕಡ್ಲೆಪುರಿ ಹಾರ ಹಾಕ್ತೀವಿ ಹೋಳಿ ಹಬ್ಬದಲ್ಲಿ. ನಾನು ಹಾಕ್ಕೊಂಡಿದ್ದೀನಿ. ಒಂದು ವರ್ಷ ಮಾಡ್ದೆ ರಾಜ್ಕುಮಾರ್ ಸತ್ತೋಗ್ಬಿಟ್ಟ ಹೋಳಿ ಹಬ್ಬದಲ್ಲಿ. ಅವು ನಮ್ಮ ಹುಡುಗರು ಯುಗಾದಿಗೆ ಬಂದಿದ್ದು ಆ ಹಾರ ತಂದು ಇಲ್ಲಿ ಮಣ್ಣಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು. ಆವಾಗಲಿಂದ 1 ವರ್ಷನೂ ನಾವು ತಪ್ಪಿಸಿಲ್ಲ. ಅವ್ನು ಸತ್ತೋದ. ಆಮೇಲೆ ಪಾರ್ವತಮ್ಮ ಸತ್ತೋದ್ರು. ಅವಳು ತೊಗೊಂಬಂದು ಹಾಕ್ತಿದ್ದೆ. ಅಂಬರೀಷ್ ಅವ್ರಿಗೂ ತಂದು ಹಾಕ್ತಿದ್ದೆ. ಅವ್ನಿಗೆ ಬರೋ ತಿಂಗಳಂತೆ ಅವ್ರದ್ದು. ಅಲ್ಲ, ಅವ್ರಿಗೂ ತೊಗೊಂಬಂದು 4 ಹಾರ ಪೋಣಿಸಿದ್ದೆ. ಇವಾಗ ಇವರು ಬರೋ ತಿಂಗಳು ಅಂದರು. ಅದಕ್ಕೆ ಕುರುಬ್ರಳ್ಳಿ ಕಳಿಸ್ಬಿಟ್ಟೆ. ಒಂದು ಹಾರ ನನ್ನ ಮಗನ ಕೈನಲ್ಲಿ, ಇನ್ನೊಂದು ಹಾರ ಎಲ್ಲೋ ಹಾಕ್ತೀನಿ ಅಂದರು. ಅಲ್ಲಿ ಕೊಟ್ಟು ಕಳಿಸ್ಬಿಟ್ಟೆ. ಇಲ್ಲಿ 2 ಹಾರ ತಂದೆ. ರಾಜ್ಕುಮಾರ್ ಒಂದು, ಪುನೀತ್ಗೊಂದು ಅಂತ ತೊಗೊಂಬಂದೆ. ನಿಜಕ್ಕೂ ಅಪ್ಪು ಅವ್ರನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಿದ್ದೀರಾ? ಸೊ ಅವ್ರು ಇರಬೇಕಿತ್ತು ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನಾವು ಒಂದು ದಿವಸ ಹೋಗೋದೆ. ಇರೋದು ಯಾರು ಹೇಳು? ಯಾರು ಇರ್ತಾರೆ? ಯಾರೂ ಇರಲ್ಲ. ಇರೋವರೆಗೂ ಹೆಸ್ರು ತಗೋಬೇಕು ಕಷ್ಟ. ಹೌದಾ ಇಲ್ಲೋ? ನಮ್ಮೂರಲ್ಲೂ ಎಷ್ಟೋ ಬೈತಾರೆ. ಸೊಂಟ ನೋವು ಅಂತೀಯ, ಅಲ್ಲಿ ನೋವು, ಇಲ್ಲಿ ನೋವು ಅಂತೀಯ, ಇದೆಲ್ಲ ಯಾಕೆ ಬೇಕು ಅಂತ. ನನ್ನ ಇಷ್ಟ. ಹೌದಾ ಇಲ್ಲೋ? ನನ್ನ ಇಷ್ಟಂತೆ ನಾನು ಹೋಗ್ತೀನಿ ಬರ್ತೀನಿ. ನೀವು ಹೇಳ್ತಾ ಇದ್ರಿ ಅಪ್ಪು ಅವ್ರನ್ನ ಮಗನ ಥರ ನೋಡ್ತಾ ಇದ್ದೆ, ಅವ್ರನ್ನ ನನ್ನ ತಾಯಿ ಥರ ನೋಡ್ತಾ ಇದ್ರು ಅಂತ. ಮನೆಗೂ ಕರ್ಕೊಂಡೋಗಿ ಸ್ಯಾರಿ ಕೊಟ್ಟರು ಅಂತ. ಏನು ಹೋಗಪ್ಪ, ಏನು ತೊಗೊಂಡು ಹೋಗೋದು ಏನೂ ಇಲ್ಲ. ಏನು ಬರ್ತದೆ ನಮ್ಮ ಹಿಂದೆ? ಬರ್ತದಾ? ಏನು ಬರಲ್ಲ. ಹೋಗು. ಅಪ್ಪು ಅವ್ರು ಅಂದರೆ ಎಷ್ಟು ಇಷ್ಟ ನಿಮಗೆ? ಸೊ ಅವ್ರ ಹತ್ರದಲ್ಲಿ ಮಾತಾಡಿದಾಗ ನಿಮ್ಗೆ ಏನಾದರೂ ಒಂದು ಹೇಳಿದ್ದು ನೆನಪಿದೆಯಾ? ಏನಾದರೂ ಒಂದು ಮಾತು ಹೇಳಿದ್ದು ನಿಮ್ಮ ಜೊತೆಗೆ ಮಾತಾಡುವಾಗ ಅಪ್ಪು ಅವರು ಏನು ಹೇಳಿ? ಫೋಟೋ ಹಿಡ್ಕೊಂಡಿದ್ದು. ಯಾರೋ ಫೋಟೋ ನೋಡೋವಾಗ ಎತ್ತಿಕೊಂಡ್ಬಿಟ್ರು ಆ ಫೋಟೋನ. ಮೊಮ್ಮಕ್ಕಳ ಜೊತೆಗೆ ಹಿಡಿದಿದ್ದು ಫೋಟೋ ಐತೆ ಇಲ್ಲಿ. ನನ್ನ ಮೊಮ್ಮಕ್ಕಳ ಜೊತೆಗೆ ಹಿಡಿದಿದ್ದು. ಪುನೀತು ಆಫೀಸ್ ತೊಗೊಂಡೋಗಿ ಆಫೀಸಲ್ಲಿ ತಿನ್ನಿಸಿ ಉಣಿಸಿ ಎಲ್ಲ ಮಾಡಿ ನಾನು ಅವನು ಫೋಟೋ ಹಿಡ್ದು. ನನ್ನ ಮೊಮ್ಮಕ್ಕಳಿಗೂ ಫೋಟೋ ಹಿಡ್ದ. ಯಾರು ಹಿಂಗೆ ನೋಡೋವಾಗ ಯಾರೋ ಎತ್ತಿಕೊಂಡ್ಬಿಟ್ರು ನನ್ನ ಫೋಟೋ. ನಾನು ಅವ್ನು ಹಿಡ್ದಿದ್ದು. ಏನು ಮಾಡ್ತೀಯ? ಅವ್ರಿಗೇನು ಬರುತ್ತೆ? ಏನು ಬರಲ್ಲ. ಫೋಟೋ ತೊಗೊಂಡು ಏನು ಮಾಡ್ತಾರೆ ಹೇಳು? ಏನು ಬರಲ್ಲ. ಅಪ್ಪು ಅವರ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಅವ್ರಿಗೆ ನಿಮ್ಮಂಥ ಹಿರಿಯರು ಏನು ಹೇಳ್ತೀರಾ? ಯಾಕಂದ್ರೆ ನೀವು ಕೂಡ ಅಪ್ಪು ಅವರ ಅಪ್ಪಟ ಅಭಿಮಾನಿ. ಸೊ ನೀವು ಮಗನ ರೀತಿ ಕಾಣ್ತಾ ಇದ್ರಿ ಅವ್ರನ್ನ. ಹೌದು. ಏನು ಹೇಳ್ತೀಯ? ನನಗೆ ಅದೆಲ್ಲ ಹೇಳೋಕ್ಕೆ ಬರಲ್ಲ. ಆಯ್ತು, ಈಗ ಈ ಕಡಲೆಪುರಿ ಹಾರನ ಎಲ್ಲಿವರೆಗೂ ಹಾಕ್ತೀರಾ ನೀವು? ಇರೋವರೆಗೂ, ಕೊನೆ ದಿನಗಳು? ಇರೋವರೆಗೂ ನಾನು ಹಾಕ್ತೀನಿ. ನಾನು ಸತ್ತೋದ್ರೆ ಇಲ್ಲ. ಇದಿಷ್ಟು ಏನು ಅಪ್ಪು ಅವರ ಅಪ್ಪಟ ಅಭಿಮಾನಿಯವರ ಮಾತಾಗಿರುವಂಥದ್ದು. ಸುಮಿತ್ರಾ ಬಾಯಿ ಅನ್ನುವಂಥದ್ದು, ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ನಾನು ಅಪ್ಪು ಅವರಿಗೆ ಕಡಲೆಪುರಿ ಹಾರವನ್ನು ಹಾಕ್ತೇನೆ. ಸೊ ಅಪ್ಪು ಅವರು ನನಗೆ ಒಂದು ರೀತಿ ಮಗನ ರೀತಿ. ಯಾಕಂದರೆ ನನ್ನನ್ನು ಮನೆಗೆ ಕರೆದ್ಬಿಟ್ಟು ಹಬ್ಬಕ್ಕೆ ಸ್ಯಾರಿಯನ್ನು ಕೊಟ್ಟಿದ್ದರು. ಸೊ ನನ್ನನ್ನು ಪ್ರೀತಿಯಿಂದ ಕಂಡಿದ್ರು ಎನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.